ಈ ದಿನ ನಮ್ಮ ಮೇಲಿನ ವಿಶೇಷ ಪ್ರೀತಿ ಅಭಿಮಾನದಿಂದ 3000 ಮಠದ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಯವರು ಆಗಮಿಸಿ ಬಹಳ ಉತ್ತಮವಾದ ಸಂದೇಶ, ಭಗವಂತನ ಭಕ್ತಿ, ಭಗವಂತನ ನಿಷ್ಠೆ, ಇದನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ತೇ ಸಂತಹ ಬ್ರಹ್ಮಣಿ ಸ್ಥಿತ. ಯಾರು ಸಜ್ಜನರು ಭಗವಂತನಲ್ಲಿ ಯಾರಿಗೆ ನಿಷ್ಠೆ ಇದೆ, ಯಾರಂಥ ನಿಜವಾದ ಆಸ್ತಿಕತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ, ಅವರೇ ಸಂತರು. ಅಂತಹ ಸಂತರ ಬಗ್ಗೆ ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ. ನಮ್ಮ ಬಗ್ಗೆಯೂ ಕೂಡ ಬಹಳ ಅಭಿಮಾನದ ಮಾತು ಆಡಿದ್ದಾರೆ. ಅವರು ಹೇಳುವಷ್ಟು ದೊಡ್ಡ ಸ್ಥಿತಿ ನಮಗಿಲ್ಲ, ಆದರೆ ಅವರ ಮನಸ್ಸು ದೊಡ್ಡದು. ಆದ್ದರಿಂದ ಮತ್ತೊಬ್ಬರಲ್ಲಿಯೂ ಕೂಡ ಅದನ್ನೇ ಕಾಣ್ತಾ ಇದ್ದಾರೆ. ತಮ್ಮ ದೊಡ್ಡಸ್ತಿಗೆ ಅವರ ಉದಾರವಾದ ಮನಸ್ಸು. ಆದ್ದರಿಂದ ನಮ್ಮನ್ನು ಕೂಡ ನಮ್ಮಲ್ಲಿ ಇಲ್ಲದ ಗುಣಗಳನ್ನು ಆರೋಪಿಸಿ ಅಷ್ಟು ಪ್ರೀತಿ ಅಭಿಮಾನದಿಂದ ಒಳ್ಳೆಯ ಮಾತುಗಳನ್ನು ಅವರು ಆಡಿದ್ದಾರೆ. ಈ ಕನ್ನಡಿ ಇದೆ, ಭೂತ ಕನ್ನಡಿ ಅಂತ, ಅದರಲ್ಲಿ ಚಿಕ್ಕದು ಕೂಡ ದೊಡ್ಡದಾಗಿ ಕಾಣ್ತದೆ. ಅದು ಭೂತ ಕನ್ನಡಿಯ ಗುಣ, ಚಿಕ್ಕದನ್ನು ದೊಡ್ಡದಾಗಿ. ಇದು ಭೂತ ಕನ್ನಡಿಯಲ್ಲ, ಪ್ರೀತಿ ಕನ್ನಡಿ. ಪ್ರೀತಿಯ ಕನ್ನಡಿಯಲ್ಲಿ ಚಿಕ್ಕದು ಕೂಡ, ಚಿಕ್ಕ ಗುಣಗಳು ಕೂಡ ದೊಡ್ಡದಾಗಿ ಕಾಣುವ ರೀತಿಯಲ್ಲಿ ಅಷ್ಟು ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ಅವರು ಆಡಿದಂತೆ ನಡೀಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಇಷ್ಟು ಮಾತ್ರ ಹೇಳಿ ಬಯಸ್ತಾ ಇದ್ದೀನಿ. ಈ ಅವರ ಗುರುಗಳು ಗಂಗಾಧರ ರಾಜಯೋಗೀಂದ್ರರು, ಅವರು ನಮ್ಮಲ್ಲಿ ಬಹಳ ಪ್ರೀತಿ. ನಮ್ಮ ಹುಬ್ಬಳ್ಳಿಗೆ ಬಂದಾಗ 3000 ಮಠಕ್ಕೆ ನಾವು ಹೋಗಲೇಬೇಕು. ಅವರು ನಮ್ಮಲ್ಲಿಗೆ ಬರೋದು ವಿಶೇಷವಾದ ಅಭಿಮಾನ, ಆತ್ಮೀಯತೆಯನ್ನು ಅವರು ತೋರ್ತಾ ಇದ್ದರು. ಅದೇ ಪರಂಪರೆಯನ್ನು ನಮ್ಮ ಈಗಿನ ಸ್ವಾಮೀಜಿಯವರು ಕೂಡ ನಡೆಸ್ತಾ ಇದ್ದಾರೆ. ಅಂತ ಅವರು ಇಡೀ ಅವರಾಗಲಿ ಮತ್ತು ಇವರು ಇಬ್ಬರು ಕೂಡ ಇಡೀ ಹುಬ್ಬಳ್ಳಿ ಅಷ್ಟು ಜನಪ್ರಿಯ, ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯರಾಗಿ ಎಲ್ಲರ ಗೌರವಾದರ ಪಾತ್ರರು. ಹುಬ್ಬಳ್ಳಿಯಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಆದರೆ ಶಾಂತಿ ಮಾಡುವವರು, ಶಾಂತಿ ಸಂದೇಶ ನೀಡಿ ಎಲ್ಲವನ್ನು ಕೂಡ ಸರಿ ಮಾಡುವವರು 3000 ಮಠದ ಸ್ವಾಮೀಜಿ. ಅಷ್ಟು ಎಲ್ಲ ವರ್ಗದ ಜನರು ಅವರಲ್ಲಿ ಗೌರವ ಇಟ್ಟಿದ್ದಾರೆ. ಅದರಂತೆ ಅಲ್ಲಿ ಶಾಂತಿಯ ಸ್ಥಾಪನೆಗೆ ವಿಶೇಷ ಮಹತ್ವ ಕೊಟ್ಟು ಎಲ್ಲರ ಮನ್ನಣೆಗೆ ಪಾತ್ರರಾಗಿ ದೊಡ್ಡ ರೀತಿಯ ಒಂದು ಕಾರ್ಯವನ್ನು ಅವರು 3000 ಮಠದ ಸ್ವಾಮೀಜಿಯವರು ನಡೆಸ್ತಾ ಇದ್ದಾರೆ. ನಮಗೆ ಇಬ್ಬರು ಗುರು ಶಿಷ್ಯರದ್ದು ಕೂಡ ನಮಗೆ ವಿಶೇಷವಾದ ಸಂಪರ್ಕ, ಅವರ ಸಾಧನೆ, ಅವರ ಜನಪ್ರಿಯತೆ. ಜನರು ಒಮ್ಮೆ ಎಲ್ಲ ತಾನು ಎಲ್ಲ ಈ ಮಠ, ಈ ಗದ್ದಲ ಯಾವುದೂ ಬೇಡ, ಕೇವಲ ಆಧ್ಯಾತ್ಮಿಕ ರೀತಿಯಲ್ಲೇ ಕಾಲ ಕಳೀತೀನಿ ಅಂತ ಮಠವನ್ನೇ ತ್ಯಾಗ ಮಾಡುವ ಅಭಿಪ್ರಾಯಕ್ಕೆ ಬಂದರೆ ಜನ ಬಿಡಲೇ ಇಲ್ಲ. ಸತ್ಯಾಗ್ರಹ ಮಾಡಿ ನೀವೇ ಪೀಠಾಧಿಪತಿಗಳಾಗಬೇಕು ಅಂತೇಳಿ ಜನರ ಒತ್ತಡಕ್ಕೆ ಒಳಗಾಗಿ ಒಂದು ಪೀಠಾಧಿಪತಿ. ಆ ರೀತಿಯ ತ್ಯಾಗ, ವೈರಾಗ್ಯ, ಆಧ್ಯಾತ್ಮಿಕ ನಿಷ್ಠೆ ಎಲ್ಲವನ್ನು ಕೂಡ ಅಳವಡಿಸಿಕೊಂಡ ರಾಜಯೋಗೀಂದ್ರ ಸ್ವಾಮೀಜಿಯವರು ರಾಜಾಂಗಣದಲ್ಲಿ ಇವತ್ತಾಗಿದ್ದಾರೆ. ಅವರು ರಾಜಯೋಗೀಂದ್ರ ಸ್ವಾಮಿಗಳು ರಾಜಾಂಗಣಕ್ಕೆ ಅವರು ಆಗಮಿಸಿ ನಮ್ಮನ್ನೆಲ್ಲ ಸಂತೋಷಪಡಿಸಿದ್ದಾರೆ. ಸಂತರ ಬಗ್ಗೆ ಅವರು ಹೇಳಿದ ಮಾತು ನಾನು ಅನೇಕ ಸಲ ಘಟನೆ ಹೇಳ್ತಾ ಇದ್ದೇನೆ. ನೆಹರೂಜಿಯವರು ಒಮ್ಮೆ ವಿನೋಬಾಜಿಯವರ ಬಳಿಗೆ ಬಂದರು. ಮಾತುಕತೆ ಆಯಿತು. ವಿನೋಬಾ ಭಾವೆ ಮತ್ತು ನೆಹರು ಅವರು ಕೇಳಿದರು, ನಾನೊಂದು ಪುಸ್ತಕ ಬರೆದಿದ್ದೇನೆ, ಡಿಸ್ಕವರಿ ಆಫ್ ಇಂಡಿಯಾ, ಇಡೀ ಭಾರತದ ಇತಿಹಾಸದ ಚರಿತ್ರೆ, ಡಿಸ್ಕವರಿ ಆಫ್ ಇಂಡಿಯಾ, ಅದನ್ನು ಓದಿದ್ದೀರಾ ಅಂತ ಆಚಾರ್ಯ ವಿನೋಬಾ ಅವರಲ್ಲಿ ನೆಹರು ಕೇಳಿದರು. ಓದಿದ್ದೇನೆ, ಎಲ್ಲ ಚೆನ್ನಾಗಿದೆ, ಉತ್ತಮವಾಗಿದೆ, ಅದು ಒಂದು ತಪ್ಪಿದೆ. ಏನು ತಪ್ಪು ಅಂತ? ಅದರಲ್ಲಿ ಒಂದು ಮಾತಿದೆ, ಅಕ್ಬರನ ಕಾಲದಲ್ಲಿ ತುಳಸಿದಾಸರಿದ್ದರು ಅಂತ ಬರೆದಿದೆ. ಅಕ್ಬರನ ಕಾಲ, ಆಗ ತುಳಸಿದಾಸರಿದ್ದರು. ಅದು ಮಾತ್ರ ಸರಿಯಲ್ಲ. ಯಾಕೆ? ನಾನೆಲ್ಲ ಇತಿಹಾಸ
ಶೋಧನೆ ಮಾಡಿ ಬರೆದಿದ್ದೇನೆ, ತಪ್ಪೇನಿಲ್ಲ. ಅಕ್ಬರನ ಕಾಲದಲ್ಲಿ ತುಳಸಿದಾಸ ಇದ್ದದ್ದು, ತಪ್ಪೇನಿಲ್ಲ. ಹಾಗೆ ಬರೆಯಬಾರ್ದತ್ತು. ಅಕ್ಬರನ ಕಾಲದಲ್ಲಿ ತುಳಸಿದಾಸ ಇದ್ದದಲ್ಲ, ತುಳಸಿದಾಸನ ಕಾಲದಲ್ಲಿ ಅಕ್ಬರ ಇದ್ದರು ಅಂತ ಹಾಗೆ ಬರೆಯಬೇಕಿತ್ತು. ಯಾವಾಗ ಸಂತರಿಗೆ ರಾಜಕಾರಣಿಗಳಿಗಿಂತ ಮಿಗಿಲಾದ ಸ್ಥಾನ ಕೊಡಬೇಕು. ಅಕ್ಬರ ರಾಜಕಾರಣಿಯಾಗಿರ್ಬೋದು, ಅದನ್ನು ತುಳಸಿದಾಸರು ಅದಕ್ಕಿಂತ ಮಿಗಿಲಾದ ಒಂದು ಕ್ರಾಂತಿ ಮಾಡಿದರು. ಆದ್ದರಿಂದ ತುಳಸಿದಾಸರ ಕಾಲದಲ್ಲಿ ಅಕ್ಬರ ಇದ್ದ. ರಾಜಕಾರಣಿಗಳಿಗಿಂತ ಸಂತರಿಗೆ ಹೆಚ್ಚು ಸ್ಥಾನ ಕೊಟ್ಟಾಗ ಮಾತ್ರ ಈ ಭಾರತ ಅತ್ಯಂತ ಬಲವಾಗಿ ನೈತಿಕ ಶಕ್ತಿಯಿಂದ ಬೆಳೀಲಿಕ್ಕೆ ಸಾಧ್ಯ. ಅಂಥ ಸಂತರು ಬಹಳ ಮಂದಿ ಇದ್ದಾರೆ, ಒಬ್ಬೊಬ್ಬರೆಲ್ಲ. ನಾವೆಲ್ಲ ಸಂತರು ಒಂದಾಗಬೇಕು. ಎಲ್ಲ ಸಂತರು ಸೇರಿದಾಗ ಮಾತ್ರ. ಯಾಕೆಂದರೆ ಈಗಿನ ರಾಜಕಾರಣಿಗಳನ್ನು ಸರಿಪಡಿಸಬೇಕಾಗಿದ್ದರೆ ಒಬ್ಬೊಬ್ಬ ಸಂತರಿಂದ ಸಾಧ್ಯವಿಲ್ಲ. ದೇಶದ ಎಲ್ಲ ಸಂತರು ಒಂದಾಗಿ ಈ ರಾಷ್ಟ್ರವನ್ನು ಅತ್ಯಂತ ಆಧ್ಯಾತ್ಮಿಕತೆ ಮತ್ತು ನೈತಿಕತೆಯ ನೆಲೆಯಲ್ಲಿ ಈ ರಾಷ್ಟ್ರವನ್ನು ಕಟ್ಟಲು ನಮ್ಮ ಎಲ್ಲ ಸಂತರು ಕೂಡ ಮುಂದೆ ಬರಬೇಕು. ಸಂತರು ಕೃಷ್ಣ, ಅರ್ಜುನ ಇವರೆಲ್ಲ ಅರ್ಜುನರಾಗಬೇಕು, ಸಂತರು ಕೃಷ್ಣರಾಗಬೇಕು. ರಾಷ್ಟ್ರ ರಥವನ್ನು ಮುಂದಕ್ಕೆ ಸಾಗಿಸಬೇಕು. ಅಂಥ ಒಂದು ವಾತಾವರಣ ನಮ್ಮ ದೇಶದಲ್ಲಿ ನಿರ್ಮಾಣವಾಗಲಿ ಅಂತ ನಾವು ಅಪೇಕ್ಷಿಸಿ, ನಮ್ಮ ಮೇಲೆ ಅಷ್ಟು ಪ್ರೀತಿ ಅಭಿಮಾನವಿಟ್ಟು ಬಂದ ನಮ್ಮ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿಯವರನ್ನು ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ನಾವು ಇಲ್ಲಿಗೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಉತ್ತರ ಕರ್ನಾಟಕದ ಎಲ್ಲ ವೀರಶೈವ ಮಠಾಧೀಶರು ನಮ್ಮಲ್ಲಿ ಬಹಳ ಪ್ರೀತಿ ಅಭಿಮಾನ ತೋರ್ತಾ ಇದ್ದಾರೆ ಅಂತ ನಮ್ಮವರು ಹೇಳಿದ್ದಾರೆ. 54ನೇ ಇಸವಿಯಿಂದಲೂ ಕೂಡ ಆ ಸಂಪರ್ಕ ಬೆಳೆದುಕೊಂಡು ಬಂದಿದೆ. ಆ ರೀತಿ ನಮ್ಮ ಮಠಾಧಿಪತಿಗಳ ಪರಸ್ಪರ ಸಂಬಂಧ ಬೆಳೆದು ಆ ಮೂಲಕ ನಮ್ಮ ನಾಡಿನ ಧಾರ್ಮಿಕ ನೆಲೆಯಲ್ಲಿ ನಮ್ಮ ನಾಡಿನ ಸಂಘಟನೆ ಉನ್ನತಿಯಾಗಲಿ ಅಂತ ಒಂದು ಅಭಿಮಾನವನ್ನು ಎಲ್ಲ ಮಠಾಧಿಪತಿಗಳು ನಮ್ಮಲ್ಲಿ ತೋರಿಸ್ತಾ ಇರುವುದೇ ನಮ್ಮ ದೊಡ್ಡ ಭಾಗ್ಯ ಎಂಬುದಾಗಿ ನಾನು ಭಾವಿಸಿ ನಮ್ಮ ಸಂತಸವನ್ನು, ನಮ್ಮ ಅಭಿನಂದನೆಯನ್ನು ಸ್ವಾಮೀಜಿಯವರಿಗೆ ಸಲ್ಲಿಸ್ತಾ ಇದ್ದೇನೆ.